1, 2, 3, 4. Buck it up, buck it up. Feel the rhythm, screw your mind, check the baby. Come on, buck it up, buck it up. ಎಷ್ಟಿದು? ಹೆಂಗಿದೆ ವ್ಯಾಪಾರ? ಚೆನ್ನಾಗಿದೆಯಾ? ಎಲ್ಲಿಂದ ತಂದಿದ್ದು ಪಪ್ಪಾಯಿ? ಹಾ, ಮಂಡಿ ಏನ್ ಮಂಡಿ? ತರಕಾರಿ ಮಂಡಿ ಅಂತಾನೆ ಐತೆ. ಹಾ, ಅಲ್ಲೇ ತರೋದು. ಹೌದಾ? ಓಕೆ. ನಿಮ್ಮ ಮನೆಯಲ್ಲಿರೋದು ಹೇಳಿ, ಅಲ್ಲಿ ತಾನೇ ಇರೋದು? ರಾಮನಗರ ಹತ್ರ? ಇಲ್ಲ, ಇಲ್ಲಿ ಮಲೆಬೈಲು. ಈ ಕಡೆ? ಏನ್ ತೋಟ ಇದೆಯಾ ನಿಮ್ದು? ಇಲ್ಲ ಕಣಪ್ಪ. ಎಲ್ಲ ಮಂಡಿಲ್ ತರೋದು, ಎಲ್ಲ ಮಂಡಿಲ್ ಮಾರ್ತಾರೆ ಕಾಸ್ನವರು. ನಾವು ಕಾಸು ಕೊಡ್ತರೋದು. ಹೌದಾ? ಕಾಸು ಕೊಟ್ಟು ತರ್ತೀರಾ, ಕತ್ಕೊಂಡ್ ಬರ್ತೀರಾ? ಕಾಸು ಕೊಡ್ತೀವಿ, ಕಾಸು ಕತ್ಕೊಂಡ್ ಬರ್ತಾರಲ್ಲ. ಮತ್ತೆ ಇದೆಲ್ಲ ನಮ್ಮ ತೋಟದಲ್ಲಿ ಬೆಳೆದಿದ್ದು. ಇದು ಪಪ್ಪಾಯ ನಮ್ಮ ತೋಟದಲ್ಲಿ ಬೆಳೆದಿದ್ದು. ನಿಮ್ಮ ಮನೆ ಹಿಂದೆ ಸ್ಟ್ರೈಟ್ ಹೋದ್ರೆ ಅಲ್ಲಿ ಡೆಡ್ ಎಂಡ್ ಅಲ್ಲಿ ತೋಟ ಇದೆ ತಾನೆ? ಆ ತೋಟದಲ್ಲಿ ಬೆಳೆದಿದ್ದು ಪಪ್ಪಾಯ. ಇಲ್ಲೇನೆ, ರಾಮನಗರ ಹತ್ರನೇ. ರಾಮನಗರ ಇದು ಕಡಪ್ಪ. ಅದನ್ನೇ ಈ ಕಡೆ ಬರುತ್ತೆ ನಮ್ಮ ಮನೆ. ಈ ಕಡೆ ನಾನು ಮನೆ ಮದ್ವೆ ಮುಗಿಸ್ಕೊಂಡು ಬರ್ತಾ ಇದ್ದೀನಿ, ನೋಡಿದ್ರೆ ಗೊತ್ತಾಗ್ತಿದೆ ಪಪ್ಪಾಯ. ಬೆಳಿಗ್ಗೆ ನಮ್ಮಮ್ಮ ಅಳ್ತಾ ಕೂತಿತ್ತು, ಪಪ್ಪಾಯ ಎಲ್ಲ ಯಾರೋ ಹರ್ಕೊಂಡು ಹೋಗಿದ್ದಾರೆ ಅಂತ. ಹಾ, ಏನಿರಿ ಒಂದ್ ನಿಮಿಷ. 50 ರೂಪಾಯಿಗೆ ಎಲ್ಲ ಮಾರ್ಕೊಂಡು ಇವ್ರ ಮರದಲ್ಲಿ ಅನ್ಕುಯ್ತು ಬಂದಿದೀವಂತೆ ಪರಂಗಿನ. ಪಪ್ಪಾಯನು ನಮ್ ತೋಟದಲ್ಲೇನೆ, ಟೊಮೊಟೊ ಹಣ್ಣು ನಮ್ ತೋಟದಲ್ಲೇ ನೀವು ತಂದಿರೋದು. ಇದನ್ನು ಹಾ, ಟೊಮೆಟೊನು ಅವ್ರ ತೋಟನೇ ಅಂತೆ. ಬದಕ ನೀವು ನಮ್ ತೋಟದಲ್ಲಿ ತಂದಿದ್ದೀರಾ ಇಲ್ವಾ? ಹಾ, ನೀವೇ ತಂದಿರೋದು ಹಂಗಾದ್ರೆ. ಕರೀರಿ, ವಿಡಿಯೋ ಮಾಡಿದ್ದೀರಾ? ವಿಡಿಯೋ ಅಲ್ಲ, CCTV ರೆಕಾರ್ಡ್ ಆಗಿದೆ. ನಾನ್ ಮದ್ವೆ ಮುಗಿಸಿ ಬರ್ತಾ ಇದ್ರೆ ಇಲ್ಲೇ ಕೂತಿದ್ದೀರಾ. ನಮ್ ತೋಟದ್ದು ಪಪ್ಪಾಯ ನಮಗ್ ಗೊತ್ತಾಗಲ್ವಾ? ನಿಮ್ಗೆ ನೆಂಟ್ಲ ಮೇಡಮ್ ಅವರೇ, ಈ ತರ ಮಾತಾಡ್ತಾ ಇದ್ರಿ ನೀವು. ನಾವು ಮಂಡಿಲಿ ಕಾಯಿ ತಕೊಂಡಿರೋದ್ರೆ ಫೋನ್ ಮಾಡ್ಕೊಡ್ತೀವಿ, ಇರಿ ಒಂದ್ ನಿಮಿಷ. ನಾವ್ ಹೋಗಿ ನಿಮ್ ತೋಟದೊಳಗೆ ಅನ್ಕಿತ್ಕ ಬರ್ತೀವ. ಏನ್ ಮಾತಾಡ್ತಾ ಇದ್ರಿ ನೀವು? ನಿಜನೇ ಹೇಳ್ತಿರೋದು, ನಮ್ ತೋಟದ್ದು ಪಪ್ಪಾಯ. ಪ್ರೂಫ್ ತಗೊಂಡ್ಬರೋಗಿ. ಪ್ರೂಫ್ ಏನು? ನೋಡಿದ್ರೆ ಗೊತ್ತಾಗುತ್ತೆ. ನಮ್ದು ಆರೆಂಜ್ ಗ್ರೀನ್ ಕಲರ್. ನೀವ್ ಎಲ್ಲಿಂದ ಬಂದಿದ್ರ? ಯಾವ ಊರು ನಿಮ್ದು? ನಿಮ್ಮೂರ್ ಪಕ್ಕದೂರ ನಮ್ಮೂರು. ಪಕ್ಕದೂರ ಅಂದ್ರೆ ಯಾವ ಊರು ನಿಮ್ದು? ಈ ಕಡೆ ಬರುತ್ತೆ ನಮ್ಮ ಮನೆ. ನನಗೆ ಕರೆಕ್ಟ್ ಆಗಿ ಅಡ್ರೆಸ್ ಗೊತ್ತಿಲ್ಲ. ನಮ್ಮಮ್ಮ ಇತ್ತು, ನಮ್ಮಮ್ಮ ಬೆಳಿಗ್ಗೆ ಹತ್ಕೊಂಡ್ ಕೂತಿದೆ. ಇವಾಗ ಕುಸ್ಮಕ್ಕ ಎರಡು ಬಿಟ್ಟು ಕಳ್ಸೋದು ಇವ್ರಿಗೆ, ಉಗುದ್ ಕಳ್ಸಿದ್ರು. ಅಲ್ಲ, ಅವ್ರ ತೋಟದಲ್ಲಿ ಹೋಗಿ ಸೌತೆಕಾಯಿ ನಮ್ ತೋಟದ್ದೇನೆ, ಮತ್ತೆ ನೋಡಿದ್ರೆ ಗೊತ್ತಾಗ್ತಿದೆ. ಕೊನೆ ಕಾಸು ಕೇಳ್ತಾಳೆ, ಕೊಡುವಂತಾಳೆ. ಎಷ್ಟಾಯ್ತು ಟೋಟಲ್? ಎಷ್ಟಿದೆ ಲೆಕ್ಕ ಹಾಕಿ. ಕಳ್ಸಿದ್ರು ಅವರು ಅಲ್ಲಿ. ಎಷ್ಟು? 50, 50, 100, 200, 300, 400, 500. ಅದೆಷ್ಟಾಯ್ತು? ಅದು 400, 800. ಕಷ್ಟಪಟ್ಟು ಕೆಲಸ ಮಾಡ್ತಾ ಕೆಲಸ ಬನ್ನಿ. ಒಂದ್ 2,000 ರೂಪಾಯಿ ಆಯ್ತು. 2,000 ರೂಪಾಯಿ ಕೊಡ್ಲಾ? ಹೌದು, ಮನೇಲಿದೆ. ನಾನ್ ಹೆಂಗ್ ತಗೊಂಡ್ಬರ್ಲಿ? CCTV ರೆಕಾರ್ಡ್ ಆಗಿದೆ. ತಗೊಂಬರಕ್ ಆಗಲ್ಲ, ನಾನೆಲ್ಲ ತುಂಬ್ಕೊಂಡು ಹೋಗ್ತೀನಿ ಅಷ್ಟೇ. ಇವಾಗ ನಾನ್ ಮದ್ವೆಗೆ ಹೋಗಿ ರೆಕಾರ್ಡ್ ಮಾಡಿ ಬಂದಿದ್ದು. ಕುರಿಗಳು ಅಂತ 1, 2, 3, 4. Buck it up, buck it up. ದಯವಿಟ್ಟು ಕ್ಷಮಿಸಿ, ನಾವು ಮಾಡಿದ ತಮಾಷೆಗಾಗಿ, ನಿಮ್ಮನ್ನ ನಗ್ಸೋ ಉದ್ದೇಶಕ್ಕಾಗಿ ಶ್ರೀ ವೆಂಕಟೇಶ್ವರ ಕ್ರಿಯೇಷನ್ಸ್ ಅವರಿಂದ ಈ ಕಿರುಕಾಣಿಕೆ ಅಕ್ಕ ನಿಮ್ಗೆ. ಏನಕ್ಕ ಬಂದ್ ಕೇಳಿದ್ರಯ್ಯಮ್ಮ? ನಮ್ದು ಟಮಾಟ, ನಮ್ದು ನಮ್ ತೋಟದಲ್ಲಿ ಬೆಳೆದಿದೀವಿ, ಕಳ್ತನ ಮಾಡ್ಕ ಬಂದಿದ್ದೀರಾ ಅಂತ ಕೇಳಿದ್ರು. ಅದೇನ್ ನಿಮ್ ತೋಟದಲ್ಲೇ ಬೆಳೆದಿದ್ದ? ಇಲ್ಲ ಸರ್, ಮಂಡಿಯಿಂದ ತಂದಿದ್ದ. ಪಾಪ ಅಮ್ಮ ಏನೋ ಗೊತ್ತಿಲ್ದೆ ಕೇಳೈತೆ. ನಾವ್ ಮಾಡಿದ ತಮಾಷೆಗೆ ಬೇಜಾರ್ ಮಾಡ್ಕೊಂಡ್. ಇಲ್ಲ 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 ಕಣಪ್ಪ. ಎಷ್ಟು ಅಂಟಿ ಟೊಮೊಟೊ? 50. ಇದು 40. ಈರುಳ್ಳಿ 4 kg 4 kg 100 ರೂಪಾಯಿ. ಎಲ್ಲಿರು ನೀವು? ಅದೇ ಇಲ್ಲಿ ಈ ರೋಡ್ ಇದೆಯಲ್ಲ, ಅಲ್ಲಿ ಆ ಮನೆ ಹಿಂದಿನ ರೋಡಲ್ಲಿ ನಮ್ಮ ಅಮ್ಮನ ಮನೆ ಇರೋದು. ನಮ್ದು ತೋಟ ಇದೆ ಇಲ್ಲಿನೇ. ಅದೇ ನಿಮ್ ಮನೆ ಇದೆಯಲ್ಲ, ಅದೇ ಇಲ್ಲಿ ಈ ರೋಡ್ ಇಂದ ಬಿಫೋರ್ ಇಲ್ಲಿಂದ ಒಂದು 1/2 hour ಅಷ್ಟೇ ನಮ್ ತೋಟ ಇದೆ. ಟೊಮೊಟೊ ಬೆಳಿತೀವಿ ನಾವು, ನಮ್ಮಮ್ಮ ಅವರು. ನಾವು ಬೆಂಗಳೂರಲ್ಲಿ ಇರೋದು, ನಮ್ಮಮ್ಮವ್ರು ಟೊಮೊಟೊ ಬೆಳಿತಿದ್ದಾರೆ. ಬೆಳಗಿಂದ ಫೋನ್ ಮೇಲೆ ಫೋನ್ ಮಾಡ್ತಿದ್ದಾರೆ, ಯಾರೋ ಟೊಮೊಟೊ ಹರ್ಕೊಂಡು ಹೋಗ್ಬಿಟ್ಟಿದ್ದಾರೆ ಮಾರೋದಿಕ್ಕೆ ಅಂತ.
ಕಿತ್ಕೊಂಡ್ ಹೋಗಿದ್ದಾರೆ ಮಾರೋದಿಕ್ಕೆ ಅಂತ. ಹಾ, ನೀವೆಲ್ಲಿಂದ ತಂದಿದ್ದು ಟೊಮೊಟೊನ? ರಾಮನಗರದಿಂದ. ಇದು ನಮ್ ಟೊಮೊಟೊನೆ. ನಮ್ಮ ಅಮ್ಮ ಬೆಳ್ದಿರೋ ಟೊಮೊಟೊ ಇದು ತೋಟದಲ್ಲಿ. ಹಾ, ನೀವ್ ಕಿತ್ಕೊಂಡ್ ಬಂದ್ ಇಲ್ಲಿ ಸೇಲ್ ಮಾಡ್ತಾ ಇದ್ದೀರಲ್ವಾ? ಮೆಣಸಿನ್ಕಾಯಿ ಎಲ್ಲ ಬಿಟ್ಟು ಸಿಕ್ತು ಅಂತ ತಂದ್ ಮಾರೋದಲ್ಲ, ಅದಕ್ಕೂ ನಾವು ಕಷ್ಟಪಟ್ಟು ಬೆಳ್ದಿರ್ತೀವಿ. ಬೆಳಿಗ್ಗೆ ಆಟೋದಲ್ಲಿ ಹಾಕೋ ಬಂದಿರೋದು ಕಣ್ಲ. ನಾನೆಲ್ಲಿ ನೋಡ್ದೆ ಆಟೋದಲ್ಲಿ ಹಾಕೊಂಡ್ ಬಂದಿದ್ದು? ನಮ್ಮಮ್ಮ ಬೆಳಗಿಂದ ಅಳ್ತಿದೆ. ಏನು ಕಿತ್ಕೊಂಡ್ ಬಂದ್ರಿ ಅಂತ? ಕಿತ್ಕೊಂಡ್ ಬಂದಿಲ್ಲಪ್ಪ, ನಾವ್ ಬೆಳಗ್ಗೆ ಆಟೋದಲ್ಲಿ ಹಾಕೋ ಬಂದಿರೋದು ಐಟಮ್. ಈರುಳ್ಳಿ ಎಲ್ಲಿಂದ ತಂದ್ರಿ? ಮಾರ್ಕೆಟ್ ಇಂದ. ಈ ಟೊಮೊಟೊ ನಮ್ದೇನೆ, ಇದ್ ನೋಡಿದ್ರೆ ಗೊತ್ತಾಗ್ತಿದೆ. ಅಲ್ಲ, ಈ ಟೊಮೊಟೊ ನಿಮ್ದೇ ಆದ್ರೆ ಮಾರ್ಕೆಟ್ ಇಂದ ಕೇಳು. ವಿತ್ ನಾವು CCTV ಹಾಕ್ಸಿದೀವಿ ಸರ್, ಅಲ್ಲಿ ಕ್ಯಾಮ್ರಾದಲ್ಲಿ ಸೆರೆ ಆಗಿದೆ. ನಾವೆಲ್ಲಿಗೆ ಹೋಗಿದ್ವಿಪ್ಪ? ಹೇಳಿಲ್ವಾ ಇಲ್ಲಿ ಪಕ್ಕದ ರೋಡಲ್ಲಿ ಇದೆ ಅಂತ? ಇಲ್ಲಿಂದ ಸ್ಟ್ರೈಟ್ ಆದ್ರೆ 1 ಕಿಲೋಮೀಟರ್ ಅಷ್ಟೇನೆ. ನಮಗ್ ಗೊತ್ತಿಲ್ಲ ಕಣಪ್ಪ. ಏನಾದ್ರೂ ಆಗಿ ತಕ ಬಂದ್ರೆ ತೋರಿಸ್ತೀನಿ. ನಮ್ಮ ಅಣ್ಣಂಗೆ ವಿಡಿಯೋ ಕಳ್ಸಕ್ ಹೇಳಿದೀನಿ. ಈ ಮೆಣಸಿನ್ಕಾಯಿನೂ ಕಿತ್ಕೊಂಡ್ ಬಂದಿದ್ದೀರಾ? ಇದು ಬೆಳಿಗ್ಗೆ ಐಟಮ್. ಅಯ್ಯೋ, ನಮ್ದೇ ಇದು, ನಮ್ದೇ ಇದು. ಎಲ್ಲಿಂದ ಕಿತ್ಕೊಂಡ್ ಬಂದ್ರಿ? ಎತ್ಕೊಂತೀನಿ. ಇನ್ನೊಂದ್ ಕವರ್ ಕೊಡಿ, ಇನ್ನೊಂದ್ ಕವರ್ ಕೊಡಿ. ಟೊಮೊಟೊ ಹೆಂಗ್ ತಗೊಂಡೋಗೋದು? ಪ್ರೂಫ್ ತೋರಿಸ್ತೀನಿ. ಪ್ರೂಫ್ ಯಾವ ಮಂಡಿಲ್ ತಂದಿದ್ದೀನಿ, ಪ್ರೂಫ್ ತೋರಿಸ್ತೀನಿ. ಹೌದಾ? ನಾನು ಪ್ರೂಫ್ ತೋರಿಸ್ತಿದ್ದೀನಲ್ಲ. ಆಟೋದಲ್ಲಿ ಹೋಗಂಗ್ ಬರಪ್ಪ. ನಮ್ಮ ತೋಟದಲ್ಲಿ ನೀವ್ ಹರ್ಕೊಂಡ್ ಬಂದಿರೋದು ಇದನ್ನ. ನಾನ್ ತಂದಿಲ್ಲಪ್ಪ. ಬೆಳಿಗ್ಗೆ ಆಟೋದಲ್ಲಿಂದ ತಗೊಂಡ ಐಟಮ್. ಅವ್ಳ್ದು ಅದೇ ನಾಟಕ ಎಲ್ಲ ಹಂಗೆ ಮಾಡ್ತಾರೆ. ಆಮೇಲೆ ದುಡ್ಡು ಕೇಳ್ತಾರೆ. ನಾನು ಬೆಳಿಗ್ಗೆಯಿಂದ ದುಡ್ಡು ಕೊಟ್ಟಂದಿರೋದು. ನಾವ್ ಬೆಳ್ದಿರೋದು ಯಾರು ತಗೊಂಡಿರೋದು? ನೀವೇನೆ CCTV ರೆಕಾರ್ಡ್ ಆಗಿದೆ. ಇವಾಗ ಕೊಡ್ರಿ ಅದನ್ನ. ಈಗ ನಾನ್ ತುಂಬ್ಕೊಂಡ್ ಹೋಗ್ತೀನಿ ಎಲ್ಲಾನು. ಸೈಡ್ಗೆ ಹೋಗ್ರಿ. ಒಂದ್ ಕವರ್ ಕೊಡ್ರಿ ನೀವು. ಇನ್ನೊಂದ್ ಕವರ್ ಕೊಡು, ಯಾವ್ದ್ರ ಪುಟ್ಟಿಲ್ ತುಂಬ್ಕೊಳ್ಳೋಣ. ಸುಮ್ನಿರ ಅಂತೆ, ಹೇಳ್ತಾ ಇಲ್ವಾ ಇಲ್ಲಿ? ಯಾಕೆ ನಮ್ದು ನಮ್ಮ ಅರ್ಥದಲ್ಲಿ ಹೆಂಗ್ ನಿಮ್ಮಲ್ಲ ನಮ್ಗ್ ಗೊತ್ತಿಲ್ಲ ಕಣಪ್ಪ. ನಿಮ್ಮಲ್ಲ ನಮ್ಗ್ ಗೊತ್ತಿಲ್ಲ. ನಮ್ ಅಂಗಡಿ ಹತ್ರ ಬರ್ಬೇಡ. ನಮ್ಗ್ ಗೊತ್ತಿಲ್ಲ, ನಮ್ದೆಲ್ಲ ತಗೊಂಡು ಹೋಗ್ಬೇಕಷ್ಟೇನೆ ಇವಾಗ. ಹೋಗುದಟ್ಟವಳು ಅದೇ ಕೆಲಸ ಅಂತ ಹೇಳ್ತೇನೆ. ಯಾರು ಬಿಡ್ತಾರೆ? ಹೋಗಿ ಬಗ್ಗೆ ನಾನ್ ನಮ್ದು ತೋಟದಿಂದ ಕಿತ್ಕೊಂಡ್ ಬಂದಿರೋದ್ ನೀವು. ನಮ್ಗ್ ಗೊತ್ತಿಲ್ಲ, ನಾವು ತಗೋತೀವಿ. ನಿಮ್ದು ಎಲ್ಲೂ ಇಲ್ಲ. ನೀವ್ ನೋಡಿದೀರಾ ಸರ್? CCTV ಬಂದಿದೆ. ನೀವ್ ನೋಡಿಲ್ವಾ? ನಾನ್ ನೋಡಿದ್ವಿ. ನೋಡಕ್ಕ ಆರಾಮಾಗಿರಕ್ಕ ಹೋಗಮ್ಮ. ಹೋಗು ಅವಳು ಹೋಗಮ್ಮ ನೀನು. ಕ್ಷಮಿಸಿದು ತಮಾಷೆಗಾಗಿ, ನಿಮ್ಮನ್ನ ನಗಿಸುವ ಉದ್ದೇಶಕ್ಕಾಗಿ ಶ್ರೀ ವೆಂಕಟೇಶ್ವರ ಕ್ರಿಯೇಷನ್ಸ್ ಅವರಿಂದ ಈ ಪ್ರೀತಿಯ ಕಾಣಿಕೆ ಸ್ವೀಕರಿಸಬೇಕು. ಅಮ್ಮ, ತರಕಾರಿ ಯಾರು ಅವ್ರದ? ಅದು ಯಾರು ನೋಡುದು? ಸುಮ್ಮನೆ ತಮಾಷೆಗೆ. ಏನಂದ್ರೆ ಯಾರು ಹಂಗೆ ಬರೋದಿಲ್ಲ, ಕರೆಕ್ಟ್ ಅಲ್ವಾ? ಇದು ಯಾಕೆ ಮಾಡಿದ್ವಿ ಅಂದ್ರೆ, ರೈತರು ಪಾಪ ಕಷ್ಟಪಟ್ಟು ಬೆಳೆಸ್ತಾರೆ, ಕರೆಕ್ಟ್ ಅಲ್ವಾ? ಅದು ಡೈರೆಕ್ಟಾಗಿ ವ್ಯಾಪಾರಕ್ಕೆ ಬಂದ್ಬಿಟ್ರೆ ಒಳ್ಳೇದು. ಸೆಂಟ್ರೊಳಗೆ ಯಾರ್ಯಾರು ಬಂದು ಅದನ್ನು ತಿಂದು ಮಾಡಬಾರ್ದು ಅಲ್ವಾ? ಸೊ ಅದು ಉದ್ದೇಶಕ್ಕಾಗಿ ನಾವು ನಿಮ್ಗೆ ತಿಳಿಸ್ಬೇಕು ಅಂದ್ಬಿಟ್ಟು ಒಂದು ಮಾಹಿತಿನ ಕೊಡೋ ಸಲುವಾಗಿ ಈ ಕಾನ್ಸೆಪ್ಟ್ನ ಮಾಡಿರೋದು. ಓಕೆನಾ? ಧನ್ಯವಾದಗಳು. ಈಗ ನನ್ನ ಮೊಬೈಲ್ ಬೇಕಾದ್ರೆ ಕೊಟ್ಬಿಟ್ಟು ಹೋಗ್ತೀನಿ, ನೀನು ಸೈಟ್ ಕೊಡು. ಅದಾಗಬಾರ್ದು ಕೆಲಸ. ನೀನು ಮಾಡಬಾರ್ದು ಮಾಡ್ಕೊಂಡಿದ್ದಿ, ಆಗ್ಬಾರ್ದು. ಅದು ಯಾರ್ದೋ ಮನೆಗೆ ಹೋಗಿದ್ದೆ, ಅವ್ನ ಗಂಡ ಬಂದ ಮಾಡ್ರಾಗೋಯ್ತು. ಹೋಲಿ ಬಿಡು, ತಕ್ಕೊಂಡು ಸತ್ತ. ಅದಕ್ಕೆ ಶರ್ಟ್ ಎತ್ತೊತ್ತಿದ ಮೇಲೆ ನಾನು ಕೊಡ್ತೀನಿ ತಗೋ. ಎತ್ಕೋಗ ನಿಂದು ಕೊಡ್ತೀಯಾ? ಎತ್ಕೊಳೆ ಎತ್ತ. ಎದ್ದೊಳ ಮೇಲೆ ಬಿಡೋದನ ನಾಯಿ ವಾಸನೆ ಹಿಡಿತದಂತೆ. ಹೋಗಿ ನಾಯಿದ ಏನ್ ಮಾತಾಡ? ಎದ್ದೋಗ ಎತ್ಕೊಳ. ಕೂತ್ಕೋ ಇಲ್ಲಿ. ಅಲ್ಲಿ ನೋಡಿ ಏನ್ ಎತ್ಕೋತಾರೆ? ಯಾವನ ಪೊಲೀಸ್ ಫೋನ್ ಮಾಡ್ತೀನಿ. ಪೊಲೀಸ್ನವ್ನ್ ಮಾಡ. ನೀನ್ ಎತ್ಕೊಳಂಗಿದ್ರೆ ಪೊಲೀಸ್ನವ್ನ್ಗೆ ಯಾಕೆ ಮಾಡ್ತೀಯಾ? ಮತ್ತೆ ಹೋಗು ತಗೋ, ನಂದು ಹಾಕೋ. ಈಗ ನೀನ್ ಬೀಚ್ ಕೊಡ್ತೀಯಾ? ಯಾಕೆ ಬಿಚ್ಕೊಳ? ಮತ್ತೆ ಅವ್ರು ಕೇಳ್ತಾ ಹೋಗ ಸುಮ್ನೆ. ನಮ್ಮ ಅಣ್ಣನ ಶೆಡ್ ಬಿಚ್ಕೊಂಡು ಕೇಳ್ಕೊಂಬಂದ, ಶೆಡ್ ಕಿತ್ಕೊಂಬಂದ ನೋಡ.
ಹೊಡಿರಿ ಹೇಳ್ತೀನಿ ಅಣ್ಣ ಇಕ್ರಿ ಸರಿಯಾಗಿ ಇಕ್ರಿ ಶರ್ಟ್ ಹರ್ಬಿಟ್ಟ ನಮ್ಮ ಅಣ್ಣಂದು. ಹೇಳ್ತೀನಿ ನನ್ನ ಮಗನಿಗೆ ನಿಂತ್ಕೊಂಡು ನನ್ನ ಮಗನೇ ಪೊಲೀಸ್ನವ್ರು ವಾಸನೆಗೆ ಬರ್ತಾವ್ರಣ್ಣ. ಪೊಲೀಸ್ನವ್ರು ಬಂದ್ರೆ ಏನೋ ನೀನೇ ಬಡಿಕೊ. ಬಿಸಾಕ್ಬಿಟ್ಟು ಹೋಗು ನಂಗೆ ಬೇಡ, ನೀನೇ ಕೊಡು. ಮಾಡ್ರಾಬಿಡು ಶರ್ಟ್ ಕೊಟ್ಟಿರೋದು ಅರ್ಧ ಹಾಕ್ಬಿಡು ಶರ್ಟ್. ನಾನು ಸೈಕೋ ನಾನು ಅದ್ರ ಅಪ್ಪ ನೀನು ಅದ್ರಪ್ಪ ನಾನು. ಅಣ್ಣ ನಿಮ್ಮ ಅಣ್ಣನ ಸಾಲ್ಟ್ ಬೇಡ ಅಣ್ಣ, ಇವ್ರು ನಾನು ಸೈಡ್ ಅವ್ರು ಶರ್ಟ್ ಕೊಡ್ತಾರಲ್ಲ ಅಲ್ಲೋಡು ಕೈ ಹಾಕ್ತಾರಲ್ಲ ನಾವು ಇವನು. ಅಣ್ಣ ಒಂದ್ ನಾಯಿ ವಾಸನೆ ಹಿಡ್ಕೊಬತ್ತಾವ ಅಣ್ಣ. ಮಗನೇ ಹೊಡಿತೀಯಾ ಹೆಂಗ ಕಂಪ್ಲೇಂಟ್ ಕೊಡ್ತೀನಿ. ಕಂಪ್ಲೇಂಟ್ ಕಂಪ್ಲೇಂಟ್ ಅವ್ರ ಅಪ್ಪನ ಕೂಡ ಕಾಲೇಜ್ ನನ್ನ ಮಗನೇ ಪೊಲೀಸರು ಹಿಡ್ಕೊಂಡು ಹೋಗ್ತಾರೆ. ಅದೇನೇ complaint ನಾನ್ ಕೊಡ್ತೀಯಾ? ಕಂಪ್ಲೇಂಟ್ ಕೊಡ್ತೀನಿ. ಅರಾಶಿ ಇವತ್ತು ಕೂತಿದೀವಿ. ಸಾಲ್ಟ್ ತಗೋ, ನಂದು 1500. ಬಿಸಾಕ್ಬಿಟ್ಟು ಮಾತಾಡೋಣ ಬಾ. ಹೋಗೋಣ ನಮ್ಗ ನೀನ್ ಯಾವನ ಯಾಕಣ್ಣ ಏನು ಯಾಕೆ ಹೊಡಿತಾ ಇದ್ಯಾ? ಹೋಗೋ ನನ್ನ ಮಗನೇ ಏನು ಕೊಡಿ. ಯಾರ್ಗೆ ಹೇಳೋದು? ಚೆನ್ನಾಗಿರಲ್ಲ, ಕಂಪ್ಲೇಂಟ್ ಕೊಡ್ತೀನಿ. ಕಂಪ್ಲೇಂಟ್ ಕೊಡ್ತೀನಿ. ಕಂಪ್ಲೇಂಟ್ ಕೊಡ್ತೀನಿ. ಓಯ್ ಶಾಲ್ಟ್ ನಂದು. ನಿಮ್ಮ ನನ್ನ ಮಗನೇ ಹೋಗ್ಕೊಂಡು ಅಣ್ಣ ಅಣ್ಣ ಶಾಲ್ಟ್ ಇಸ್ಕೊಳ. ನೀನೇನು ಕೊಡಿಯಕ್ ಬಂದಲ್ಲ? ನೀನೇನು ಕೊಡಿಯಕ್ ಬಂದಲ್ಲ? ಸ್ವಲ್ಪ ಬಿತ್ಕೊಂಡ್ರೆ ನಂದು ಕೊಡ್ತಾ ಇಲ್ವಾ? ಬೇಡ ನನ್ಗೆ ನಿಂದು ನಿಂದ್ ಕೇಳದ್ನ ನಾನು? ನಮ್ಮ ಮಾವ ಅವನು ನಮ್ಮ ಅಣ್ಣ ಇವರು. ಸುಮ್ನೆ ಇರಕ್ಕ. ಕುರಿಗಳು ನೀವು ಕಾಮಿಡಿ ಪ್ರೋಗ್ರಾಮ್ನವ್ರು ಅಲ್ಲಿ ಒಳಗಡೆ ಕ್ಯಾಮ್ರಾ ಇಟ್ಟವ್ರಲ್ಲಿ 1 2 3 4 ಬಕರಾ ಬಕರಾ. ದಯವಿಟ್ಟು ಚಮಚೆಗಳು ತಮಾಷೆಗಾಗಿ ನಿಮ್ಮನ್ನ ನಕ್ಕೋ ಉದ್ದೇಶಕ್ಕಾಗಿ ಶ್ರೀ ವೆಂಕಟೇಶ್ವರ ಕ್ರಿಯೇಷನ್ಸ್ ಅವರಿಂದ ಪ್ರೀತಿಯ ಕಾಣಿಕೆ. ಮೇಷ್ಟ್ರೆ ದಯವಿಟ್ಟು ತಾವು ಸ್ವೀಕರಿಸಬೇಕು. ಏನಂದ್ರೆ ಗುರ್ತು ಪರಿಚಯ ಇಲ್ದವ್ರು ಬಂದು ಈ ತರ ಮಾಡ್ತಾರೆ. ನೀವು ನೋಡಿ ಹೆಂಗ್ ಸೇರ್ಕೊಂಡ್ರೆಲ್ಲ ಧೈರ್ಯವಾಗಿ, ಕರೆಕ್ಟ್ ಅಲ್ವಾ? ಇಂಥವೆಲ್ಲ ನಡೀತಾವೆ ಘಟನೆಗಳು. ಅವಾಗ ನಾವ್ ಏನಾಗಬೇಕು? ಧೈರ್ಯವಾಗಿರ್ಬೇಕು. ನಮ್ ಜೊತೆ ನೋಡಿ 24 ಗಂಟೆ ಪೊಲೀಸ್ನವ್ರು ಇರ್ತಾರೆ, ಪೊಲೀಸ್ ಪ್ರೊಟೆಕ್ಷನ್ ಇರುತ್ತೆ. ಸೊ ನಾವು ಕರ್ನಾಟಕ ಪೊಲೀಸ್ಗೆ ಹ್ಯಾಟ್ಸ್ ಆಫ್ ಹೇಳ್ಬೇಕು. ಸೊ ಆ ಒಂದು ಉದ್ದೇಶಕ್ಕಾಗಿ ನಾವು ನಿಮ್ಗೊಂದು ಕುರಿ ಮಾಡಿ ಒಂದು ಹೇಳಿದೀವಿ, ಮೆಸೇಜ್ ನ ಕೊಟ್ಟಿದೀವಿ. ಧನ್ಯವಾದಗಳು. ಮೇಷ್ಟ್ರೆ. ಇಲ್ಲೇ 6ನೇ ಕ್ಲಾಸಲ್ಲಿ ಕನ್ನಡ ಬರ್ತದ. ಇಲ್ಲೇ 6ನೇ ಕ್ಲಾಸಲ್ಲಿ ಕೆಳಗಡೆ ಒಂದು ತಪ್ಪಾಗ್ಬಿಡ್ತು. ನಿನ್ನ ಹತ್ರ ಬೇರೆ ಯಾವ್ದಾದ್ರು ಸಲ್ಟು ಹಾ ನಿಂದೆ ಕೊಡೋಣ. ಇಲ್ಲ ಅಣ್ಣ ನಾನು ಕೊಡ್ತೀನಿ. ಇಲ್ಲ ನಮ್ಗೆ ಕೆಲಸ ನೋಡಿ ಆಯ್ತು ಪರವಾಗಿಲ್ಲ ಕೊಡು. ಕೆಳಗಡೆ ಒಂದು ತಪ್ಪಾಗ್ಬಿಡ್ತು. ನಾಯಿ ಹಿಡಿಯೋಣ ಅಂತ ಹೋಗ್ಬಿಟ್ಟು ಮನ್ಸರು ಆಫ್ ಮಾಡು. ತೆಗಿಯೋಣ. ಮಾಸ್ಕ್ ಕೊಡು ಹೋಗ್ಲಿ. ಏನಾಗಿದೆ ತೆಗಿ. ಆಯ್ತು. ಇಲ್ಲ ನಾವೇನ್ ಮನೆ ನಾವೇನ್ ಏನ ಅಣ್ಣ ಯಾವ್ದಾರು ಸಲ್ಟ್ ಅದ? ಸಲ್ಟು ಬೇರೆ ಕೊಡೋಣ. ಅಲ್ಲಿ ನಾಯಿ ಹಿಡಿಯಕ್ ಹೋಗಿ ಅಲ್ಲಿ ಪೊಲೀಸ್ನವ್ರು ಬರ್ತಾವ್ರಣ್ಣ, ವಾಸನೆಯಲ್ಲಿ ಕಣ್ಣು ಹಿಡಿದು ಬಿಡ್ತಾರೆ. ನಿನ್ ತೆಗಿ ಸಲ್ಟು. ಪೊಲೀಸ್ನವ್ರು ಬರ್ತಾವ್ರ ತೆಗಿ. ಆಮೇಲೆ ಕೊಡ್ತೀನಿ ತಂದು. ಹೊಸ ತಂದು ಕೊಡ್ತೀನಿ ಅಣ್ಣ. ಬಿಡ ಇಲ್ಲಿ. ಅವನ್ ಶರ್ಟೇ ಕೊಡ್ಲಣ್ಣ. ನನ್ ಕೊಡ್ತೀನಿ. ಕೆಳಗಡೆ ಒಂದ್ ಮಳ್ರ ಬಿಡ್ತಾಣ. ವಾಸನೆ ಪೊಲೀಸ್ನವ್ರೆಲ್ಲ ಹಿಡ್ಕೋತವ್ರೆ. ಶರ್ಟ್ ಅಣ್ಣ. ಯಾರನ್ನ ಕರೆಸ್ತೀಯ ಅಣ್ಣ? ನಿಂತ್ ಕೊಡ್ತೀಯ? ಅಲ್ಲಿ ನಾಯಿ ಹಿಡ್ಕೊಂಡು ಪೊಲೀಸ್ನವ್ರು ಬರ್ತಾರೆ. ಅಣ್ಣ. ನಿಂತ ಕೊಡೋಣ. ನಿಂದ ಕೊಡೋಣ. ತಗೊಳ್ಳೋಣ. ನನ್ ತಗೋ ನೋಡ. ಶರ್ಟ್ ಅಣ್ಣ. ಬೇರೆ ನಂದ್ ಕೊಡ್ತೀನಿ ಅಣ್ಣ. ನಂದು ಏನು 3000 ರೂಪಾಯಿ ಶರ್ಟ್. ಅದೇ ನಿಂತ್ಕೊಡು. ಅಲ್ಲಿ ಸರ್ ನಾಯಿ ವಾಸನೆ ಹಿಡಿತೈತೆ. ನಾಯಿ ಹಿಡಿಯಕ್ ಹೋಗಿದ್ವಿ. ಪೊಲೀಸ್ನವ್ರು ನಾಯಿ ಹಿಡ್ಕೊಬತ್ತವ್ರೆ. ಮಳ್ರಾಗೋಯ್ತಲ್ಲಿ. ನಿಂದೆ ತೆಗಿಯೋಣ. ನಿಂದೆ ತೆಗಿಯೋಣ. ನನ್ ತಗೊಳ್ಳೋಣ. ನನ್ ತಗೊಳ್ಳೋಣ. ನನ್ ತಗೊಳ್ಳೋಣ. ಅಲ್ಲಿಂದ ಕೊಡ್ತಾರ ಇನ್ನು ಮುಂದೆ ಇದಾರೆ. ಎಲ್ಲಿ? ನಿಂದೆ ಕೊಡೋಣ. ನಿಂತ್ ಕೊಡ್ತೇನಣ್ಣ. ನಿಂತ್ ಕೊಡ್ತೀಯಾ? ಬರ್ತಾರ ಈಗ ಕರೀತಾರೆ. ಯಾರು ಬತ್ತಾವ್ರಣ್ಣ? ಅಲ್ಲೇ ಬತ್ತಾವ್ರೆ ಹುಡ್ಕೊಂಡು ಅಂತ ನಾನ್ ಕೇಳ್ತಾ ಇರೋದು. ಹೋಗ ಆ ಕಡೆ ನಿಂತ್ಕೊಡು.
ನೋಡಿ ಹೊಡೆದಾಕ್ಬಿಡ್ತಾರ ನೋಡಿ ಇವಾಗ ಸುಮ್ನೆ ಬಿಡ್ತೀನಿ ಆಮೇಲೆ ಈಗ ಕಳ್ಸ್ತೀರಿ ಈಗ ಮೊದ್ಲೇ ಕಂಪ್ಲೇಂಟ್ ಆಗೈತೆ. ನೀ ಕರ್ಕೊಂಡು ಹೋಗ್ತಾರೆ ಅವನ್ನ. ನಾವನೇ ಕರ್ಕೊಂಡು ಹೋಗ್ತಾನೆ. ನಡಿಯಪ್ಪ ಸುಮ್ನೆ. ಅವಳು ವಾಸನೆ ನಾಯಿ ಹಿಡ್ಕೊಂಡು ಕರ್ಕೊಂಡು ಅವಳು ಜೈಲ್ಗೆ ನಿಂದು ಕಂಪ್ಲೇಂಟ್ ಆಯ್ತದೆ. ಹೊಡಿತಾರ ನೋಡಿ ಈಗ ಸುಮ್ನೆ. ನೀನ್ ಸಲ್ಟ್ ಇಸ್ಕೊಡ್ತೇನಯ್ಯ. ಅವ್ರ ಸಲ್ಟ್ ಹಾಕಬೇಕು ನಿಂಗೆ. ನಾಯಿಗಳು ಬಂದು ಹಿಡಿತಾವೆ. ಸಲ್ಟ್ ತಗೊಳ್ಳೋಣ ನೀನು. ಅಲ್ಲಿ ಕೊಡ್ತಾರೆ ಹೋಗಲ್ಲ. ನನ್ ತಗೊಳ್ಳೋಣ. ಪ್ಯಾಂಟ್ ಬೀಚ್ ಇವನ್ ಸಿಕ್ಕಾಪಟ್ಟೆ ಆಗೋಯ್ತು. ಬೇರೆದ್ ಯಾವ್ದು ಸಲ್ಟ್ ಇಲ್ವಾ? ಕಳ್ಸೋಣ ಸುಮ್ನೆ. ಆ ಹೋಗು ಸುಮ್ನೆ. ಬೇರೆದ್ ಯಾವ್ದಾರು ಇಲ್ಲ ಅಂತ ಹೇಳ್ತಾ ಇಲ್ಲೋನು. ನಾಯಿ ಅಳೋ ಪೊಲೀಸ್ನವ್ರು ನಾಯಿ ಹಿಡ್ಕೊಂಡ್ ನಡಿಯಪ್ಪ. ವಾಸನೆಗೆ ನಾಳೆ ಹೋಗ ನಾಯಿನೂ ಬರಲ್ಲ ಏನು ಬರಲ್ಲ. ಇಲ್ಲಿರೋ ನಾಯಿಗಳು ಬರತ್ತೆ ಇವಾಗ. ಕೊಡೋಣ. ಜಾಸ್ತಿ ಆಡ್ಬೇಡ. ಮುಟ್ಬೇಡ. ಏನು ಹೊಡಿತ್ಯಾ? ಗಿಟ್ಟದ್ಗೆಲ್ಲ ಬಂದ್ರೆ ಸುಮ್ನೆ ಇರಲ್ಲ. ಹೊಡಿತ್ಯಾ? ಈಗ ಒಂದ್ ಮರ್ಡರ್ ಮಾಡ್ಬಿಟ್ಟು ಬಂದಿದ್ದೀನಿ. ಅಯ್ಯೋ ನಾನು ಮಾಡ್ರು ಮಾಡಕ್ ರೆಡಿ ಆಗಿದ್ದೀನಿ ಈಗ. ಬಾ ಮತ್ತೆ ಸಲ್ಟ್ ಕೊಟ್ಬಿಟ್ಟು ಮಾಡ್ಕೊ. ಮೈ ಮುಟ್ಬೇಡ ಹೇಳ್ತಾ ಸಲ್ಟ್ ಇದ್ದೀನಿ. ಕೊಟ್ಬಿಟ್ಟು ಗ್ಯಾರಂಟಿ ಹೊಡಿತಾರೆ. ಸಲ್ಟ್ ಕೊಟ್ಬಿಟ್ಟು. ರಾಜ್ಕುಮಾರ್ ಇಲ್ಲ ಒಂದ್ ಹೊಸ ತಕೊಡ್ ಬಾ ಅರ್ಜೆಂಟ್. ಇಲ್ಲ ಜೈ ಎಲ್ಲಿ ಏನ್ ಮಾಡಿದೆ ಎಲ್ಲಿ? ಅಣ್ಣ ನಾಯಿ ಆಟ ಆಡ್ಸಕ್ ಹೋಗಿದ್ದೆ. ನಾಯಿ ಹಿಡಿಯಕ್ ಹೋಗ್ಬಿಟ್ಟು ಅಲ್ಲೊಂದ್ ಮರ್ಡರ್ ಆಗ್ಬಿಡ್ತು. ಪೊಲೀಸ್ನವ್ರು ಕಂಪ್ಲೇಂಟ್ ಆಗೈತೆ. ಇಲ್ಲೇ ಕೆಳಗಡೆ 6ನೇ ಕ್ರಾಸ್ ಅಲ್ಲಿ. ನಾನು ಆಮೇಲೆ ನಡಿಯಪ್ಪ ಸುಮ್ನೆ. ಎಲ್ಲಿಗೆ ಹೋಗೋದು? ಎಲ್ಲಿಗೆ ಹೋಗ್ ಇಲ್ಲಿ ಯಾಕೆ ಬಂದಿದ್ದಿ? ಹೋಗು. ಸಲ್ಟ್ಗಳು ನಡಿಯಪ್ಪ ಸುಮ್ನೆ. ಫೋನ್ ಮಾಡ್ತೀನಿ ನೋಡಿ ಇವಾಗ. ಯಾರಿಗ್ ಮಾಡ್ತೀಯ? ಮೊದ್ಲೇ ಒಂದ್ ಕಂಪ್ಲೇಂಟ್ ಆಗೈತೆ. ಇನ್ನೂ ಜಾಸ್ತಿ ಮಾಡ್ಕೊಂಡು ಹೋಗ್ತಾ ಇರ್ಬೇಕು. ಏನ್ ಹೊಡೆದ್ಬಿಡ್ತೀಯಾ? ಹೊಡಿತ್ಯಾ? ಹೊಡಿಯಂಗಿದ್ರೆ ಬಾಯಿಲಿ. ಇಲ್ಲಿ ಹೊಡಿ ಬಾ. ಬಾಯಿಲಿ ಹೊಡಿ ಬರೋಣ. ಇಲ್ಲಿ ಹೊಡಿ. ಸಿರಿ ಕನ್ನಡ ಕುರಿಗಳು ಸ್ವಾಮಿ ಕುರಿಗಳು ಅಂತ ಕಾಮಿಡಿ ಪ್ರೋಗ್ರಾಮ್ ಇದು. 1 2 3 4 ಬಕರಾ ಬಕರಾ. ದಯವಿಟ್ಟು ಕ್ಷಮಿಸಿ, ನಾವು ಮಾಡಿದ ತಮಾಷೆಗಾಗಿ ನಿಮ್ಮನ್ನ ನಗ್ಸೋ ಉದ್ದೇಶಕ್ಕಾಗಿ ಶ್ರೀ ವೆಂಕಟೇಶ್ವರ ಕ್ರಿಯೇಷನ್ಸ್ ಅವರಿಂದ ಈ ಕಿರುಕಾಣಿಕೆ. ಅಣ್ಣ ಎಲ್ಲೋ ಕೊಲೆ ಮಾಡ್ಬಿಟ್ಟು ಬಂದಿದ್ದೀನಿ. ನಾಯಿ ಹಿಡ್ಕೊಂಡು ಪೊಲೀಸ್ನವ್ರು ಬರ್ತಾವ್ರು. ನೀನ್ ಸಲ್ಟ್ ಕೊಡು ಅಂತಂದ್ರೆ ಇರೋಣ. ನೀನ್ ಸಲ್ಟ್ ಕೊಡು ಅಂತಂದ್ರೆ ಯಾರು ಕೊಡ್ತಾರ? ಅದೇನೆ ನಾವ್ ಮಾಡಿ ತಮಾಷೆಗೆ ದಯವಿಟ್ಟು ಕ್ಷಮಿಸಿ. ಕರೆಂಟ್ ಹೊಡಿತಾ ಸರ್, ಬರಬೇಡಿ ಆ ಕಡೆ. ಗ್ರೌಂಡಿಂಗ್ ಆಗ್ತಾ ಇದೆ ನೋಡಿ, ಹುಷಾರು. ಗ್ರೌಂಡಿಂಗ್ ಆಗ್ತಾ ಇದೆ ಸರ್. ಗ್ರೌಂಡಿಂಗ್ ಗ್ರೌಂಡಿಂಗ್ ಆಗ್ತಾ ಇದೆಯೋ? ಮಾಡ್ತಾರೆಲ್ಲ ಫುಲ್ ಗ್ರೌಂಡಿಂಗ್. ಏನ್ ಗುರು ಹೆಂಗ್ ನಿಂತ್ಕೊಂಡಿದ್ದೀರಾ ಗಾಡಿಯಲ್ಲಿ? ಗ್ರೌಂಡಿಂಗ್ ಆಗ್ತಾ ಇದೆ. ಇದು ಕುರಿಗಳು ಸ್ವಾಮಿ, ಕುರಿಗಳು ಅಂತ ಕಾಮಿಡಿ ಪ್ರೋಗ್ರಾಮ್. 1 2 3 4 ಬಕರಾ ಬಕರಾ. Feel the rhythm, screw your mind, check the baby. Come on, ಬಕರಾ